ನಾನು ಆ್ಯಕ್ಚುಲಿ ಈ ಟೀಮನ್ನು ನಾನು ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ. ನನಗೆ ಶೆಟ್ರು, ಆಮೇಲೆ ನಮ್ಮ ಸುಧಾಕರ್, ಪಾಯಲ್, ಇವರ ಟೈಮಿಂಗ್ ಭಾಳ ಇಷ್ಟ ನನಗೆ. ಹೊಸ ಕಾಮಿಡಿಯನ್. ನಾವು ಸಿನಿಮಾದಲ್ಲಿ ಮಾಡ್ತಾ ಇದ್ದಾಗ ಜನ ನಮ್ಮನ್ನು ಯಾಕೆ ಇಷ್ಟಪಡ್ತಾಯಿದ್ರು ಅನ್ನೋದು ಇದು ನೋಡಿ ಮತ್ತೆ ಖುಷಿ ಆಗ್ತಾಯಿದೆ. ರಿಯಲಿ ಫ್ಯಾಂಟಾಸ್ಟಿಕ್ ಫಿಲಿಮ್, ವರ್ತ್ ವಾಚಿಂಗ್. ಫಸ್ಟ್ ಆಫ್ ಅಂತೂ ನಕ್ಕು ನನಗೆ ದವಡೆಗಳಿದೆ. ಇಡೀ ಮುಖ ಎಲ್ಲ ನಮಗೆ ನೋವು ಬಂದ್ಬಿಟ್ಟು ನನಗೆ ಉಲ್ಟಾ ಪಲ್ಟಾ, ಗಣೇಶನ ಮದುವೆ, ಸೂಫನ್ಸು ಆದಮೇಲೆ ನಾನು ಕನ್ನಡದಲ್ಲಿ ಅತಿ ಹೆಚ್ಚು ನಕ್ಕಂಥ ಸಿನಿಮಾ ಅಮೃತಾಂಜನ್. ಇಡೀ ಟೀಮ್ ತುಂಬ ಒಳ್ಳೆ ಎಫರ್ಟ್ ಆಗಿದ್ದಾರೆ. ಎಲ್ಲರೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ಭಾಳ ಚೆನ್ನಾಗಿದೆ. ಫಸ್ಟ್ ಆಫ್ ಅಂತೂ ನನಗೆ ಎಷ್ಟು ಖುಷಿ ಕೊಟ್ಟಿದೆ. ಆಮೇಲೆ ನಮ್ಮ ತುಳುನಾಡ ಕನ್ನಡಿಗ ಕುಶಲ್ ದರಸೆ, ನಮ್ಮ ನವೀನ್ ಪಡೀಲವರು ಅಭಿನಯ, ಮನೋಜ್ಞವಾದ ಅಭಿನಯ. ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಒಳ್ಳೊಳ್ಳೆ ಮೆಸೇಜ್ ಇರುವಂಥದ್ದು. 2 ಗಂಟೆ ಹೋಗಿದ್ದೇ ಗೊತ್ತಾಗಿಲ್ಲ. ಕನ್ನಡಿಗರಿಗೆ ನಿಜವಾದ ರಸದೌತಣ ಇದು. ನಗುವನ್ನು ಇಷ್ಟಪಡುವಂಥವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಸಿನಿಮಾ ಇದು. ವಿಶೇಷವಾದ ಅನುಭವ. ಒಂದು 2 ಗಂಟೆ 20 ನಿಮಿಷ ಭರ್ಪೂರವಾದ ಮನೋರಂಜನೆ. ಅಮೃತಾಂಜನ್ ಅಂದರೆ ತಲೆಯ ನೋವಿಗೆ ಹಚ್ಕೊಳ್ಳೋದು ಅಂತ ಅದಲ್ಲ, ಇದು ಮನಸ್ಸಿನ ನೋವಿಗೆ ಹಚ್ಕೊಳ್ಳುವಂಥದ್ದು, ನಗುವನ್ನು ತರಿಸುವಂಥ ಸಿನಿಮಾ ಇದು. ಪಾಯಲ್ಗೆ, ಶೆಟ್ರಿಗೆ, ಸುಧಾಕರ್ಗೆ, ಕೆಲಸ ಮಾಡಿದಂಥ ಪ್ರತಿ ಟೆಕ್ನಿಷಿಯನ್ಸ್ಗೆ ವಿಶ್ವಾಸ ಹೇಳ್ತೀವಿ. ಕನ್ನಡಿಗರು ಈ ಸಿನಿಮಾನ ನೋಡ್ತಾ ಇದ್ದಾರೆ, ಜಾಸ್ತಿ ಪ್ರಮಾಣದಲ್ಲಿ ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ಅಮೃತಾಂಜನ್. ಇದಕ್ಕೆ ಜಾಸ್ತಿ ಪ್ರಮೋಷನ್ ಕೊಡಬೇಕು ಆ್ಯಂಡ್ ಎಲ್ಲರೂ ಬಂದು ನೋಡಬೇಕು ಅಂತ ಫಿಲಮ್ ಅಂದರೆ ಏನಂದರೆ ಎಂಟರ್ಟೈನ್ಮೆಂಟು. ನಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಮತ್ತೆ ಕೊಂಚ ಫಿಲಮಲ್ಲೂ ಅದೇ ಥರದ್ದು ಟೆನ್ಷನ್ ಆಗಿರ್ಬೋದು, ಅಳೋದಾಗಿರೋದು, ಬೇಜಾರಾಗಿದೆ ಅಂಥದ್ರಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ನಗಿಸ್ಕೊಂಡು ಒಂದು ಮಾರಲ್ ಆಫ್ ದ ಸ್ಟೋರಿ ಇಟ್ಕೊಂಡು ಮಾಡ್ಕೊಂಡು ಬಂದಿದೆ. ತುಂಬಾ ಇಷ್ಟ ಆಯಿತು. ಹಾಗಂತೂ ಖುಷಿ ಆಯಿತು. ಎಲ್ಲನೂ ನನ್ನ ಹೆಸರು ಫಸ್ಟ್ ಡೈಲಾಗ್ಸ್ ಇರ್ಬೋದು, ಮತ್ತು ಕ್ವಿಕ್ ಇದು ಕಾಮಿಡಿ ಎಲ್ಲ ಚೆನ್ನಾಗಿದೆ. ಐ ಥಿಂಕ್ ಯಾವ ಥರ ಇರಬಾರ್ದು, ಯಾವ ಥರ ಇರಬೇಕು ಅಂತ ಹೇಳಿದ್ದಾರೆ ಫಿಲಮಲ್ಲಿ. ಏನೇನು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ ನಾವು ಮಾಡೋ ತಪ್ಪಿಂದ ಅನ್ನೋದನ್ನು ತಿಳಿಸ್ಕೊಟ್ಟು. ಸೊ ಇದು ನಮ್ದು ಐ ಥಿಂಕ್ ಕಂಟಿನ್ಯೂಸ್ ನಗ್ತಾ ಇದ್ವಿ. ಆ್ಯಂಡ್ ಒಂಥರ ನಮ್ಮ ಡೇ ಟು ಡೇ ರುಟೀನ್ಗಿಂತ ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಕಂಟಿನ್ಯೂಸ್ ಅಂದರೆ ಥ್ರೂ ಔಟ್ ದ ಮೂವಿ ಎಲ್ಲಿನೂ ಬೋರ್ ಆಗಲಿಲ್ಲ. ಆ್ಯಂಡ್ ನಮ್ಮ ಪಾಯಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ಆ್ಯಂಡ್ ಚೆನ್ನಾಗಿ ಆ್ಯಂಡ್ ಎಲ್ಲ ಕಡೆ ಎಲ್ಲನೂ ಪ್ರಮೋಷನ್ ಜಾಸ್ತಿ ಮಾಡಬೇಕು. ಆ್ಯಕ್ಚುಲಿ ಈ ಥರ ಮೂವೀಸ್ ಇನ್ನೂ ಪ್ರಮೋಟ್ ಮಾಡಿಸ್ಬೇಕು. ಐ ಥಿಂಕ್ ನೌಡೇಸ್ ಈ ಯಂಗ್ಸ್ಟರ್ಸ್ ಎಲ್ಲ ತುಂಬ ಸೋಷಿಯಲ್ ಮೀಡಿಯಾ ತುಂಬ ಶೋ ಆಫ್ ಮಾಡೋದು, ಗರ್ಲ್ ಫ್ರೆಂಡು. ನಾವು ಆ್ಯಕ್ಚುಲ್ ಲವ್ನ ನಾವು ಯಾವತ್ತೂ ನಾವು ಮುಖ್ಯತೆ ಕೊಡಲ್ಲ, ಸಿಂಪ್ಲಿಸಿಟಿನ ನಾವು ಯಾವತ್ತೂ ನೋಡಲ್ಲ. ಸೊ ಹಾಗಾಗಿ ಐ ಥಿಂಕ್ ದೀಸ್ ಆರ್ ದ ಮೆಸೇಜಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪೇರೆಂಟ್ಸ್ ಎಷ್ಟು ಮುಖ್ಯ, ಅವ್ರ ಲವ್ ಎಷ್ಟು ಮುಖ್ಯ, ಸೊ ಅದೆಲ್ಲ ತುಂಬ ಸ್ವೀಟಾಗಿ ತೋರಿಸಿದ್ದಾರೆ. ಹಂಗೂ ಪ್ಲಸ್ ಈವನ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಎಷ್ಟು ಮಟೀರಿಯಲಿಸ್ಟಿಕ್ ಇಲ್ಲ ನಿಜವಾದ ಲವ್, ಅದೆಲ್ಲ ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ. ಅಮೃತಾಂಜನ್ ನಾನು ಅದನ್ನು ಯೂಟ್ಯೂಬಲ್ಲಿ ಬಂದಾಗ ಶಾರ್ಟ್ ಫಿಲಮ್ ಆಗಿ ಅದನ್ನು ನೋಡಿದ್ದೆ. ತುಂಬ ಎಂಟರ್ಟೈನಿಂಗ್ ಆಗಿತ್ತು ಅದು ಯೂಟ್ಯೂಬಲ್ಲಿ ನೋಡಿದ್ರೆ. ಆದರೆ ಅದೇ ಹೆಸರು ಇಟ್ಕೊಂಡು ಇವತ್ತು ಅವರು ಫ್ಯೂಚರ್ ಫಿಲಮ್ ಮಾಡಿದ್ದಾರೆ ಟೀಮು. ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಇಡೀ ಪೂರ್ತಿ ನೆನೆಸ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಒಳ್ಳೆ ಎಮೋಷನ್ ಇಟ್ಟಿದ್ದಾರೆ. ಒಂದು ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ. ಕನ್ನಡಿಗರು ನಿಜವಾಗ್ಲೂ ಅಂದರೆ ನಾನು ಏನಂದರೆ ಯಾವಾಗಲೂ ಒಂದು ಸಿನಿಮಾ ಅಂತಂದರೆ ನಾವು ಥಿಯೇಟ್ರಿಗೆ ಬಂದು ಒಂದು 2.5 ಅವರ್ 3 ಅವರು ಎಲ್ಲ ನಮ್ಮ ಲೈಫ್ನ ಮರೆತು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಥಿಯೇಟ್ರಿಗೆ ಬರ್ತೀವಿ. ನಿಜವಾಗ್ಲೂ ಒಂದು 2.5 ಅವರು ಪೂರ್ತಿ ಸಿನಿಮಾ ಎಂಟರ್ಟೈನ್ ಮಾಡ್ತಾ ಒಂದು ಎಮೋಷನ್ ಮಾಡುತ್ತೆ ಸಿನಿಮಾ. ನಿಜವಾಗ್ಲೂ ಒಂದು ಮಸ್ಟ್ ವಾಚ್ ಇದು. ಅಂದರೆ ಯಾರೆಲ್ಲ ಒಂದು ಲೈಫಲ್ಲಿ ಒಂದು 2.5 ಅವರು ಎಲ್ಲ ನಿಮ್ಮ ಕಷ್ಟಗಳನ್ನು ಇಲ್ಲ ದುಃಖಗಳನ್ನು ಮರೆತುಬಿಟ್ಟು ಒಂದು ಎಂಜಾಯ್ ಮಾಡಬೇಕು ಅಂತ ಏನಿರ್ತೀರ ಅವ್ರಿಗೆಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟು. ಆಮೇಲೆ ನಾನು ಏನು ಹೇಳ್ತೀನಿ ಅಂದರೆ ನೀವೆಲ್ಲ ಇವ್ರನ್ನೆಲ್ಲರೂ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಅಂದರೆ ಮೊಬೈಲಲ್ಲಿ ಇವ್ರನ್ನೆಲ್ಲರೂ ನೋಡಿರ್ತೀರ. ಅವರೆಲ್ಲ ಇವತ್ತು ಬಿಗ್ ಸ್ಕ್ರೀನಲ್ಲಿ ಬಂದು ಸಿನಿಮಾನ ಮಾಡಿದ್ದಾರೆ.
ಯಾವಾಗ್ಲೂ ಎಲ್ರಿಗೂ ಆಸೆ ಏನಿರುತ್ತೆ ಅಂತಂದರೆ ಅವ್ರವ್ರನ್ನ ನಾವು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದೇ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅವರು ನಿಜವಾಗ್ಲೂ ಒಂದು ಹಾರ್ಡ್ ವರ್ಕ್ ಮಾಡಿ ಇಡೀ ಟೀಮ್ ಸೇರಿಕೊಂಡು ಅವರೊಂದು ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸ್ಕೋಬೇಕು ನಾವು ಅಂತ ತುಂಬ ಹಾನೆಸ್ಟಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ.